ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಇವತ್ತು ದರ್ಶನ್ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ. ದರ್ಶನ್ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಎಸ್ಪಿಪಿ. ಇವತ್ತು ದರ್ಶನ್ ಪರ ವಕೀಲರಿಂದ ವಾದ ಮಂಡನೆ ಸಾಧ್ಯತೆ ಇದ್ದು ವಾದ ಮಂಡನೆಗೆ ಸಮಯ ಕೋರಿದ್ರು ದರ್ಶನ್ ಪರ ವಕೀಲರು. ದರ್ಶನ್ ಪರ ವಾದಿಸೋರಿದ್ದಾರೆ ಹಿರಿಯ ವಕೀಲ ಸಿವಿ ನಾಗೇಶ್. ದರ್ಶನ್ ಪಾತ್ರ ಇಲ್ಲ ಅಂತ ಅರ್ಜಿ ಸಲ್ಲಿಸಿದ್ದಾರೆ ವಕೀಲರು. ಸಹ ಆರೋಪಿಗಳ ಹೇಳಿಕೆ ಸುಳ್ಳು ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಡಿಜಿಟಲ್ ಸಾಕ್ಷ್ಯಗಳು ಕ್ರಿಯೇಟ್ ಮಾಡಿ ಆರೋಪ ಮಾಡಲಾಗಿದೆ. ದರ್ಶನ್ಗೆ ಯಾಕೆ ಜಾಮೀನು ನೀಡಬೇಕು ಅಂತ ವಾದ ಮಂಡನೆ ಮಾಡೋರಿದ್ದಾರೆ ವಕೀಲರು. ಇನ್ನು ಆಕ್ಷೇಪಣೆ ಸಲ್ಲಿಸಿರುವ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಕೂಡ ವಾದ ಮಂಡನೆ ಮಾಡೋರಿದ್ದಾರೆ. ಇನ್ನು ಮತ್ತೊಂದು ಕಡೆ ಅನಾರೋಗ್ಯದ ನೆಪ ಒಡ್ಡಿ ಜಾಮೀನಿಗೆ ದರ್ಶನ್ ಮನವಿ ಸಲ್ಲಿಸುವ ಸಾಧ್ಯತೆ ಇದ್ದು ಜೈಲಿನಲ್ಲಿ ಬೆನ್ನು ನೋವಿನಿಂದ ನಟ ದರ್ಶನ್ ಬಳಲ್ತಾ ಇದ್ದು ಬೆನ್ನು ನೋವು ಹೆಚ್ಚಾಗಿರೋದ್ರಿಂದ ಜೈಲಲ್ಲೇ ಆರೋಗ್ಯ ತಪಾಸಣೆ ಆಗ್ತಾ ಇದೆ. ದರ್ಶನ್ಗೆ ಸ್ಪೈನಲ್ ಕಾರ್ಡ್ ಸ್ಕ್ಯಾನ್ ಮಾಡಿಸೋದಕ್ಕೆ ವೈದ್ಯರು ಸೂಚನೆ ಕೊಟ್ಟಿದ್ದಾರೆ. ಸ್ಕ್ಯಾನ್ ಮಾಡಿಸೋದಕ್ಕೆ ಆರೋಪಿ ದರ್ಶನ್ ನಿರಾಕರಿಸಿದ್ದಾನಂತೆ. ವಿಮ್ಸ್ ಆಸ್ಪತ್ರೆ ವೈದ್ಯರು ಬೆನ್ನು ನೋವಿಗೆ ಸರ್ಜರಿಯ ಸಲಹೆ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಕೋರ್ಟ್ನಲ್ಲಿ ಪ್ರಸ್ತಾಪಿಸಿ ಜಾಮೀನು ಪಡೆಯೋ ಪ್ರಯತ್ನ ಮಾಡೋ ಸಾಧ್ಯತೆ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್. ರಮೇಶ್, ದರ್ಶನ್ ಈ ಕರ್ನಾಟಕದಲ್ಲಿ ಎರಡು ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಾ ಇವೆ. ಒಂದು, ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಇಡಿ ಏನು ಮಾಡುತ್ತೆ, ದರ್ಶನ್ ಪ್ರಕರಣದಲ್ಲಿ ಯಾವಾಗ ಜಾಮೀನು ಸಿಗುತ್ತಾ? ಎರಡೂ ಪ್ರಶ್ನೆಗಳ ಉತ್ತರಗಳು ನಿಮ್ಮ ಬಳಿನೇ ಇವೆ ರಮೇಶ್. ಪ್ರಶಾಂತ್, ಅಂದರೆ ಈ ಪ್ರಶ್ನೆಗಳಿಗೆ ಈ ಕ್ಷಣಕ್ಕೆ ಉತ್ತರ ಕೊಡಲಿಕ್ಕೆ ಯಾರಿಂದನೂ ಸಾಧ್ಯ ಆಗ್ತಾ ಇಲ್ಲ. ಒಂದಷ್ಟು ನಿರೀಕ್ಷೆಗಳು, ಒಂದಷ್ಟು ವಿಶ್ಲೇಷಣೆಗಳನ್ನು ಮಾಡ್ಬೋದಷ್ಟೇ. ಆದರೆ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಈಗ ಸೆಷನ್ ಕೋರ್ಟಲ್ಲೇ ಸಿಗುತ್ತಾ, ಆ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಂಥದ್ದನ್ನು ಕೆಲ ಕಾನೂನು ಪಂಡಿತರು ಹೇಳ್ತಾ ಇರುವಂಥದ್ದು. ಅಂದರೆ ಈಗ ದರ್ಶನ್ ಪರ ವಕೀಲರು ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸೆಷನ್ಸ್ ಕೋರ್ಟ್ಗೆ 2 ವಾರಗಳ ಹಿಂದೆ ಏನೊಂದು ಬೇಲ್ ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಿಕ್ಕೆ 2 ಬಾರಿ ದರ್ಶನ್ ಪರ ವಕೀಲರೇ ಸೀನಿಯರ್ ಅಡ್ವೊಕೇಟ್ ಬಂದು ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಸಮಯವನ್ನು ತೆಗೆದುಕೊಂಡಿದ್ರು. ಹಾಗಾಗಿ ಇವತ್ತಿಗೆ ನಿಗದಿಯಾಗಿರುವಂಥದ್ದು. ಇವತ್ತು ದರ್ಶನ್ ಪರವಾಗಿ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ಬಂದು ಆರ್ಗ್ಯುಮೆಂಟ್ ಮಾಡುವಂಥ ಸಾಧ್ಯತೆಗಳಿರುವುದು. ಅವರ ಅರ್ಜಿಯನ್ನು ದರ್ಶನ್ ಸಲ್ಲಿಸಿರುವಂಥ ಜಾಮೀನು ಅರ್ಜಿಯನ್ನು ನೋಡ್ತಾ ಹೋದರೆ ದರ್ಶನ್ದು ಏನೇನೂ ಪಾತ್ರ ಇಲ್ಲ, ತೀರಾ ಅಮಾಯಕರು. ಅವರು ಅಲ್ಲಿಗೆ ಹೋಗಿ ಬಂದದ್ದನ್ನು ಹೊರತುಪಡಿಸಿದರೆ ಅವರು ಅಸಾಲ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೂ ಸಾಕ್ಷಿಗಳಿಲ್ಲ. ಜೊತೆಗೆ ಯಾರೋ ಸಹ ಆರೋಪಿಗಳಿಗೆ ಹೇಳಿಕೆ ಕೊಟ್ಟಿದ್ದಕ್ಕೆ ದರ್ಶನನ್ನು ಫಿಟ್ ಮಾಡಲಾಗಿದೆ. ಜೊತೆಗೆ ಅವರ ವಿರುದ್ಧ ಇರುವಂಥ ಡಿಜಿಟಲ್ ಸಾಕ್ಷಿಗಳೆಲ್ಲವೂ ಕೂಡ ಕ್ರಿಯೇಟೆಡ್ ಸಾಕ್ಷ್ಯಗಳು ಅನ್ನುವ ರೀತಿ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಅದರ ಜೊತೆಗೆ ಈಗ ಬಳ್ಳಾರಿ ಜೈಲಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರಿಗಿರುವಂಥ ಒಂದಷ್ಟು ಆರೋಗ್ಯದ ಸಮಸ್ಯೆಗಳಿದ್ರೆ ಬೆನ್ನಿನಲ್ಲಿ ಊತ ಕಾಣಿಸ್ಕೊಂಡಿದೆ, ಮತ್ತು ಅಲ್ಲಿ ಸ್ಪೈನಲ್ ಕಾರ್ಡಲ್ಲಿ ಸಮಸ್ಯೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ವಿಮ್ಸ್ ವೈದ್ಯರು ಬಂದು ಅವ್ರನ್ನ ಚೆಕಪ್ ಮಾಡಿಸಂಥ ಸಂದರ್ಭದಲ್ಲಿ ಕೂಡ ಅವ್ರನ್ನ ಸ್ಕ್ಯಾನ್ ಮಾಡಿಸಿ ಅಗತ್ಯ ಇದ್ರೆ ಒಂದು ಸರ್ಜರಿ ಮಾಡಬೇಕಾಗ್ಬೋದು ಅನ್ನುವಂಥ ಕೇಳಿದಂಥ ಸಂದರ್ಭದಲ್ಲಿ ದರ್ಶನ್ ಎಲ್ಲ ಒಂದು ಕಡೆ ಇಲ್ಲ, ಇನ್ನೊಂದು 4-5 ದಿನದಲ್ಲಿ ನಾನು ಬೆಂಗಳೂರಿಗೆ ವಾಪಸ್ ಹೋಗ್ತೇನೆ, ಅಲ್ಲಿ ನಾವು ಮಾಡಿಸ್ಕೊಳ್ತೇನೆ. ಅಂದರೆ ಅವ್ರ ಕಾನ್ಫಿಡೆನ್ಸ್ ಏನಂದರೆ ಎಲ್ಲ ಒಂದು ಕಡೆ ಸೆಷನ್ ಕೋರ್ಟಲ್ಲಿ ಜಾಮೀನು ಸಿಕ್ಕಿಬಿಡ್ತದೆ ಅನ್ನುವಂಥ ಕಾನ್ಫಿಡೆನ್ಸಲ್ಲಿ ಇದ್ದಾರೆ. ಆದರೆ ಕೋರ್ಟ್ನಲ್ಲಿ ಆಗುತ್ತಾ ಕಾದು ನೋಡಬೇಕಾಗಿರುವಂಥದ್ದು. ಆದರೆ ದರ್ಶನ್ ವಿರುದ್ಧವೇ ಇಡೀ ಪ್ರಕರಣ ಸುತ್ತತೆ. ಅಂದರೆ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿಸಿದ್ದಾಗಲಿ, ಜೊತೆಗೆ ಮರ್ಡರ್ ಮಾಡಿದ್ದಾಗಲಿ, ಸಾಕ್ಷ್ಯನಾಶ ಮಾಡಿದ್ದಾಗಲಿ, ಇದೆಲ್ಲವೂ ಕೂಡ ಇಡೀ ಚಾರ್ಜ್ ಶೀಟನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇಡೀ ಪ್ರಕರಣ, ಇಡೀ ಕಾನ್ಸ್ಪಿರಸಿ, ಇಡೀ ಮರ್ಡರ್ ಅವರ ಸುತ್ತ ಹೋಗುತ್ತೆ. ಹಾಗಾಗಿ ದರ್ಶನ್ ಪರ ವಕೀಲರು ಅವರು ಏನು ಅಮಾಯಕ ದರ್ಶನ್ ಅಂತ ಹೇಳಿದ್ರು ಕೂಡ ಇರುವಂಥ ಸಾಕ್ಷಿಗಳನ್ನು, ಕಲೆ ಹಾಕಿರುವಂಥ ಒಂದಷ್ಟು ವಿಚಾರಗಳನ್ನು ಏನು SPP ಅವರು ಕೋರ್ಟ್ ಮುಂದೆ ಹೇಳ್ತಾರೆ. ಸೊ ಕೋರ್ಟು ಅದನ್ನು ಕನ್ಸಿಡರ್ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಇರುವಂತಹದ್ದು ಈ ಸಂದರ್ಭದಲ್ಲಿ. ಹಾಗಾಗಿ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂಥದ್ದು. ರಮೇಶ್, ಈಗ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ನಾವು ನೋಡಿದ್ದೀವಿ. ಈಗ ಜನಾರ್ದನ್ ರೆಡ್ಡಿ ಪ್ರಕರಣ, ಕೆಳಗಿನ ನ್ಯಾಯಾಲಯ ಜಾಮೀನು ಕೊಡಲಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ನಲ್ಲಿ 12-13 ಬಾರಿ ರಿಜೆಕ್ಟ್ ಆಗಿ ನಂತರ ಅವ್ರಿಗೆ ಜಾಮೀನು ದೊರಕಿತು. ಎಷ್ಟೋ ವರ್ಷಗಳ ನಂತರ ಈಗ ಬಳ್ಳಾರಿಗೆ ಹೋಗ್ತಕ್ಕಂಥದ್ದು. ವಿನಯ್ ಕುಲಕರ್ಣಿ ಅವರ ಯೋಗೀಶ್ ಗೌಡ ಹತ್ಯೆ ಪ್ರಕರಣ, ಅಲ್ಲೂ ಕೂಡ ಅವ್ರಿಗೆ ಜಾಮೀನು ದೊರಕಿದ್ದು ಸುಪ್ರೀಂ ಕೋರ್ಟ್ನಲ್ಲಿ. ದರ್ಶನ್ ಪ್ರಕರಣದಲ್ಲೂ ಕೂಡ ಅದೇ ಆಗತ್ತಾ ಅಂದರೆ ಸೆಷನ್ಸ್ ಕೋರ್ಟ್ ಕೊನೆಗೆ ಅದು ಸುಪ್ರೀಂ ಕೋರ್ಟ್ವರೆಗೆ ಹೋಗುವ ಪರಿಸ್ಥಿತಿ ಬರುತ್ತಾ? ಅದು ನ್ಯಾಯಾಲಯಗಳ ತೀರ್ಪಿನ ಮೇಲೆ ಅವಲಂಬಿತ ಆಗಿರುತ್ತೆ. ಆದರೆ ಪೋಸ್ಟ್ ಚಾರ್ಜ್ ಶೀಟ್ ರಮೇಶ್,
ಮೆರಿಟ್ಸ್ ಆಫ್ ದ ಅಥವಾ ನೀವು ಕೊಲೆ ಆರೋಪಿ ಮಾಡಿದ್ದೀರಾ ಅದು ಮ್ಯಾಟ್ರ್ ಆಗುತ್ತಾ, ಅಥವಾ ಚಾರ್ಜ್ ಶೀಟ್ ಆದಮೇಲೆ ಬೇಲ್ ಇಸ್ ಎ ರೂಲ್ ಅಂತಕ್ಕಂಥದ್ದು ಇದು ಉಂಟಾ, ಬಾರಿಂಗ್ ನ್ಯಾಷನಲ್ ಸೆಕ್ಯೂರಿಟಿ ಕೇಸಸ್? ಪ್ರಶಾಂತ್, ಅಂದರೆ ಖಂಡಿತ, ಯಾಕೆಂದರೆ ಯಾವುದೇ ಜಾಮೀನು ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಅವರ ಅಕ್ಯೂಸ್ ಪರ ಅಡ್ವೊಕೇಟ್ಗಳು ಬೇಲ್ ಈಸ್ ಎ ರೂಲ್, ಏನೋ ಜೈಲ್ ಇಸ್ ಎ ಎಕ್ಸೆಪ್ಷನಲ್ ಅಂತ ಏನೇನು ಹೇಳ್ತಾರೆ, ಆ ನಿಟ್ಟಿನಲ್ಲಿ ಅವ್ರಿಗೆ ಜಾಮೀನನ್ನು ಕೊಡಬೇಕು ಅನ್ನುವಂಥದ್ದನ್ನ ಮನವಿಗಳನ್ನು ಮಾಡ್ತಾರೆ. ಆದರೆ ಈ ಪ್ರಕರಣವನ್ನು ನೋಡ್ತಾ ಹೋದರೆ, ಈ ಒಂದು ಸೆನ್ಸಿಟಿವ್ ಪ್ರಕರಣ ಮತ್ತು ತೀರಾ ಕ್ರೂಯಲ್ ಆಗಿ ಅದನ್ನು ಮರ್ಡರ್ ಮಾಡಿರುವಂಥ ಪ್ರಕರಣ ಆಗಿರೋದ್ರಿಂದ ಸೆಷನ್ಸ್ ಕೋರ್ಟ್ಗಳು ಈ ಒಂದು ಅರ್ಜಿಗಳನ್ನು ಮಾನ್ಯ ಮಾಡ್ತಾ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಇಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆದರೂ ಕೂಡ ಇನ್ವೆಸ್ಟಿಗೇಷನ್ ಇನ್ನೂ 100% ಮುಕ್ತಾಯ ಆಗಿಲ್ಲ, ಇನ್ನು ಕೆಪ್ಟ್ ಫಾರ್ ಓಪನ್ ಫಾರ್ ಇನ್ವೆಸ್ಟಿಗೇಷನ್. ಇಲ್ಲಿಯವರೆಗೆ ನಡೆದಂಥ ಚಾರ್ಜ್ ಶೀಟನ್ನು ಮಾತ್ರ ಹಾಕಿದ್ದಾರೆ, ತನಿಖೆ ಇನ್ನೂ ಒಂದಷ್ಟು ಮಾಹಿತಿಗಳು ಬರೋಕ್ಕಿದೆ, ಹೇಳಿಕೆಗಳನ್ನ ಪಡ್ಕೊಳ್ಳೋಕ್ಕಿದೆ, ಇನ್ನೂ ಈ ಇನ್ಫಾರ್ಮೇಷನ್ ಗ್ಯಾದರ್ ಮಾಡುವಂಥದ್ದು ಬಾಕಿ ಇದೆ ಅನ್ನುವಂಥದ್ದನ್ನ ಹೇಳಿರೋದ್ರಿಂದ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಸೆಷನ್ಸ್ ಕೋರ್ಟ್ಗಳು ಕೂಡ ಹೇಗೆ ಇಂಥ ಒಂದು ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ಅತ್ಯಂತ ಕ್ರೂರವಾಗಿ ನಡ್ಕೊಂಡಂಥ ಆರೋಪಿಗಳಿಗೆ ಜಾಮೀನು ಕೊಡ್ತಾವ ಅನ್ನುವಂಥದ್ದು ಇರುವಂಥ ವಿಚಾರಗಳು. ಈ ಪ್ರಕರಣವನ್ನು ನೋಡ್ತಾ ಹೋದರೆ ಹಲವರು ಹೇಳುವಂಥದ್ದು ಸೆಷನ್ಸ್ ಕೋರ್ಟ್, ಹೈಕೋರ್ಟಲ್ಲಿಯೂ ಕೂಡ ಆ ಜಾಮೀನು ಸಿಗುವ ಸಾಧ್ಯತೆಗಳು ತೀರಾ ಕಡಿಮೆ. ಇವರು ಇಲ್ಲೊಂದು ಕಡೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾದಂಥ ಪರಿಸ್ಥಿತಿ ಎದುರಾಗಬಹುದು ಅನ್ನುವಂಥ ಮಾಹಿತಿಗಳೇ ಕೇಳಿ ಬರ್ತಾ ಇರುತ್ತದೆ. ಯಾಕೆಂದರೆ ಪೊಲೀಸರು ಕಲೆ ಹಾಕಿರುವಂಥ ಸಾಕ್ಷ್ಯಗಳು ಆ ರೀತಿ ಇದೆ. ಮತ್ತು ಈ ಪ್ರಕರಣದ SP ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಈ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಅವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟು ಗ್ಯಾದರ್ ಮಾಡಿರುವಂಥ ಎವಿಡೆನ್ಸ್ಗಳು ಆ ಥರ ಇದೆ. ಮತ್ತು ಅದೇ ಎವಿಡೆನ್ಸ್ಗಳನ್ನು, ಅದೇ ವಿಚಾರವನ್ನು ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡುವಲ್ಲಿ ಕೂಡ ಅವರು ಅಷ್ಟೇ ಯಶಸ್ವಿ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಸೊ ಹೀಗಾಗಿ ದರ್ಶನ್ ಸೇರಿದಂತೆ ಒಟ್ಟು 8 ಜನ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಇರುವಂತಹದ್ದು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಪವಿತ್ರ ಗೌಡ ಅವರ ಪರ ವಕೀಲರು ಟಾಮಿ ಸೆಬಾಸ್ಟಿಯನ್ ಆರ್ಗ್ಯುಮೆಂಟ್ ಮುಗಿಸಿದ್ದಾರೆ. ಅದಕ್ಕೆ ಕೌಂಟ್ರು SP ಕೊಡ್ಲಿಕ್ಕೆ ಬಾಕಿ ಇರುವಂಥದ್ದು. ದರ್ಶನ್ ವಿಚಾರದಲ್ಲಿ ಕೂಡ ಎರಡೂ ಕಡೆ ವಾದ ಆಲಿಸಬೇಕಾಗಿರುವಂಥದ್ದು ಇವತ್ತು. ಇನ್ನುಳಿದಂತೆ ಕೆಲವರು ವಿನಯ್, ಪವಿತ್ರ ಗೌಡ ಅರ್ಜಿಯ ಅದರ ಪವಿತ್ರ ಗೌಡ ಅರ್ಜಿಯಲ್ಲಿ ಏನಿದೆ? ಪ್ರಶಾಂತ್, ಅಂದರೆ ಕಳೆದ ವಾರ ಪವಿತ್ರ ಗೌಡ ಪರವಾಗಿ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಅವರು ವಾದ ಮಾಡುವಂಥ ಸಂದರ್ಭದಲ್ಲಿ ಹೇಳುವಂಥದ್ದು ಅಂದರೆ, ಪವಿತ್ರ ಗೌಡ ಆಕೆಗೆ ಮೆಸೇಜ್ ಬಂದದ್ದನ್ನು ಆಕೆಯ ಮನೆ ಕೆಲಸ ಆಗಿದ್ದಂಥ ಪವನ್ಗೆ ವಿಚಾರ ಹೇಳಿದಾಳೆ ಬಿಟ್ಟರೆ ಅದನ್ನು ಅವರು ದರ್ಶನ್ಗೆ ಹೇಳಿದ್ದಾರೆ. ಇದರಲ್ಲಿ ಕಾನ್ಸ್ಪಿರಸಿ ಯಾವುದೂ ಇಲ್ಲ. ಅವರಿಗೆ ಕಿಡ್ನಾಪ್ ಮಾಡಿ ಅದನ್ನು ಕೊಲೆ ಮಾಡಿ ಅಂತ ಆಕೆ ನೇರವಾಗಿ ಹೇಳಿಲ್ಲ. ಆ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಶೆಡ್ಡಿಗೆ ಅದು ದರ್ಶನ್ ಬಂದು ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡು ಹೋಗಿ ಒಂದು ಸ್ಲ್ಯಾಪ್ ಮಾಡಿದ್ದಾಳೆ. ಆ ಸ್ಲ್ಯಾಪ್ ನಾಟ್ ಅಮೌಂಟ್ಸ್ ಫಾರ್ ಮರ್ಡರ್. ಆ ಒಂದು ಕಪಾಳಕ್ಕೆ ಹೊಡೆದಿರುವಂಥದ್ದು, ಚಪ್ಪಲಿಯಲ್ಲಿ ಹೊಡೆದಿರುವಂಥದ್ದೇನಿದೆ ಅದು ಕೊಲೆಗೆ ಕಾರಣ ಅಲ್ಲ. ಒಬ್ಬಳು ಮಹಿಳೆ ಅನ್ನುವಂಥ ಕಾರಣಕ್ಕೆ ಆಕೆಗೆ ಜಾಮೀನನ್ನು ಕೊಡಬೇಕು. ಆಕೆ ಕಾನ್ಸ್ಪಿರಸಿಯಲ್ಲಿ ಇಲ್ಲ, ಮರ್ಡರಲ್ಲಿ ಆಕೆ ಹೊಡೆದಿರುವಂಥ ಏಟೇನಿದೆ ಅದು ಜೀವ ಹೋಗ್ಲಿಕ್ಕೆ ಕಾರಣ ಆಗಿಲ್ಲ, ಮತ್ತು ಅದಂಥ ಸಾಕ್ಷಿನಾಶದಲ್ಲಿ ಭಾಗಿಯಾಗಿಲ್ಲ. ಸೊ ಆ ಒಂದು ಮಹಿಳೆ ಅನ್ನುವಂಥ ಒಂದು ವಿಚಾರನ ಇಟ್ಟುಕೊಂಡು ಜಾಮೀನನ್ನು ಕೊಡಬೇಕು ಅನ್ನುವಂಥ ಒಂದು ವಿಸ್ತೃತವಾದ ವಾದವನ್ನು ಮಂಡಿಸಿದ್ದಾರೆ. ಇದೇ ರೀತಿಯಾದ ವಾದವನ್ನು ಬಿಫೋರ್ ಚಾರ್ಜ್ ಶೀಟ್ ಕೂಡ ಆರ್ಗ್ಯುಮೆಂಟನ್ನು ಮಾಡಿದ್ರು ಇದೇ ಒಂದು ಕೋರ್ಟ್ನಲ್ಲಿ. ಆದರೆ ಆ ಸಂದರ್ಭದಲ್ಲಿ ಕೂಡ ಜಾಮೀನನ್ನು ವಜಾ ಮಾಡಲಾಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಫ್ಟರ್ ಚಾರ್ಜ್ ಶೀಟ್ SP ಅವರು ಕೂಡ ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟನ್ನು ಮಾಡಬೇಕಾಗಿರುವಂಥದ್ದು. ಸೊ ಈ ಎಲ್ಲ ಆರ್ಗ್ಯುಮೆಂಟನ್ನು ಆಲಿಸಿದ ನಂತರ ಕೋರ್ಟ್ ಒಂದು ಡಿಸಿಷನ್ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಮತ್ತು ಇವತ್ತು ದರ್ಶನ್ ಕುರಿತಂತೆ ಎರಡೂ ಕಡೆ ಆರ್ಗ್ಯುಮೆಂಟು ನಡೆಯುವಂಥ ಸಾಧ್ಯತೆಗಳಿರೋದ್ರಿಂದ ಒಂದಷ್ಟು ಕುತೂಹಲ ಮೂಡಿಸಿದೆ. ಯಾವೆಲ್ಲ ವಿಚಾರಗಳು ಕೋರ್ಟ್ ಮುಂದೆ ಚರ್ಚೆಗೆ ಬರಬಹುದು. ಬೆನ್ನು ನೋವಿನ ವಿಚಾರ ಯಾವಾಗ ಸ್ಟಾರ್ಟ್ ಆಯ್ತು ಇದು? ನಾನೇನು ಅಲ್ಲಗಳೆಲ್ಲ, ಈಗ ಜೈಲಿನಲ್ಲಿ ನಿಮ್ಮ ಇಡೀ ಲೈಫ್ ಸ್ಟೈಲೇ ಬದಲಾಗ್ಬಿಡುತ್ತೆ. ಹಾಗಾಗಿ ಕೆಳಗಡೆ ಮಲಗೋದು ಇದೆಲ್ಲ ಅನೇಕರಿಗೆ ರೂಢಿ ಇರಲ್ಲ ಅನ್ನೋದು. ಆದರೆ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಏನಿದೆ ಅದನ್ನು ಪಾಲಿಸಬೇಕಾಗತ್ತೆ. ಬಟ್ ದರ್ಶನ್ ಈಗ ಏಕಾಏಕಿ ಬೆನ್ನು ಶುರುವಾಯಿತು, ಸ್ಪೈನಲ್ ಕಾರ್ಡ್ ಸ್ಕ್ಯಾನಿಂಗ್ ಮಾಡಬೇಕು ಅಂತಕ್ಕಂಥದ್ದನ್ನು ವೈದ್ಯರು ಹೇಳ್ತಿದ್ದಾರೆ, ಅವರು ನಿರಾಕರಿಸ್ತಾ ಇದ್ದಾರೆ. ಅಂದರೆ ಬೆನ್ನೋವನ್ನು ಜಾಮೀನು ಅರ್ಜಿಯ ಸಂದರ್ಭದಲ್ಲಿ ಅದನ್ನು ಉಲ್ಲೇಖಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾರ ದರ್ಶನ್ ಪರ ವಕೀಲರು? ಪ್ರಶಾಂತ್, ಕಳೆದ ಒಂದು ವಾರದಿಂದ ಈ ರೀತಿಯಾಗಿ ಆತನಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ. ಅದರಲ್ಲೂ ವಿಶೇಷವಾಗಿ ಬೆನ್ನು ನೋವಿನಲ್ಲಿ ಬೆನ್ನು ನೋವು ಕಾಣಿಸ್ಕೊಂಡಿದೆ ಅನ್ನುವಂಥದ್ದು. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ವಿಮ್ಸ್ ವೈದ್ಯರು ಜೈಲಿಗೆ ಅಂದರೆ ಕರೆಸಿ ಅವ್ರನ್ನ ತಪಾಸಣೆ ಮಾಡಿಸುವಂಥ ಸಂದರ್ಭದಲ್ಲಿ, ಅಂದರೆ ಚೆಕಪ್ ಮಾಡುವಂಥ ಸಂದರ್ಭದಲ್ಲಿ ಬೆನ್ನಲ್ಲಿ ಊತ ಕಾಣಿಸ್ಕೊಂಡಿದೆ ಅನ್ನುವಂಥದ್ದು ಜೈಲು ಮೂಲಗಳು ಹೇಳ್ತಾ ಇರುವಂಥದ್ದು. ಅದಕ್ಕೆ ಕಾರಣ ಅಂದರೆ ಅಲ್ಲಿ ಸ್ಪೈನಲ್ ಕಾರ್ಡಲ್ಲಿ ಸಮಸ್ಯೆ ಆಗಿದೆ ಅಂತೇಳಿ. ಸೊ ಅಂದರೆ ನೀವು ಹೇಳಿದಂಗೆ ಎಲ್ಲ ಒಂದು ಕಡೆ ಐಷಾರಾಮಿ ಬದುಕನ್ನು ಮಾಡಿದಂಥವರಿಗೆ ಹುಲ್ಲನ್ನು ಬೆಡ್ ಅಂದರೆ
ಮೆತ್ತನೆ ಬೆಡ್ಡಲ್ಲಿ ಮಲಗದಂಥವ್ರು ಏಕಾಏಕಿ ನೆಲದ ಮೇಲೆ ಮಲಗಬೇಕು ಅನ್ನುವಂಥದ್ದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ರೀತಿಯಾದ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆಗಳಿದೆ. ಆದರೆ ಇಲ್ಲ ಆ ಸಂಬಂಧಪಟ್ಟಂತೆ ಒಂದು ಸ್ಕ್ಯಾನನ್ನು ಮಾಡಿಸಿ ಸರ್ಜರಿಯನ್ನು ಮಾಡಿಸ್ಲಿಕ್ಕೆ ಒಂದು ಸಜೆಷನ್ ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ದರ್ಶನ್ ಅದಕ್ಕೆ ಒಪ್ಕೊಳ್ತಾ ಇಲ್ಲ ಅಂತೇಳಿ. ಸೊ ನನಗೆ ಜಾಮೀನು ಸಿಗಬಹುದು ಅನ್ನುವಂಥ ಒಂದು ಕಾನ್ಫಿಡೆನ್ಸಲ್ಲಿ ಇದ್ದಂತೆ ಕಂಡು ಬರ್ತಾ ಇರುವಂಥದ್ದು. ಯಾಕೆಂದರೆ ಇಂಥ ಜೈಲಿನಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಊಟ ಅಡ್ಜಸ್ಟ್ ಆಗದೆ ಇರ್ಬೋದು, ಅಲ್ಲಿ ಒಂದು ಕೂರ್ಲಿಕ್ಕೆ ಮಲಗಲಿಕ್ಕೆ ಮತ್ತು ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳು ಸರಿಯಾಗದೆ ಇದ್ದ ಸಂದರ್ಭದಲ್ಲಿ ಸಣ್ಣ ಸಮಸ್ಯೆಗಳು ಕೂಡ ಒಂದು ದೊಡ್ಡದಾಗುವಂಥ ಸಾಧ್ಯತೆಗಳಿರ್ತದೆ. ಸೊ ಅದೇ ರೀತಿಯಾಗಿ ಇಲ್ಲೊಂದು ಕಡೆ ಮಲಗುವ ವಿಚಾರದಲ್ಲಿ ನೆಲದ ಮೇಲೆ ಮಲಗಿ ಈ ಬೆನ್ನು ಕಾಣಿಸ್ಕೊಂಡಿರೋ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಈ ವಿಚಾರವನ್ನು ಜಾಮೀನಿಗೆ ಅವರು ಎಲ್ಲೊಂದು ಕಡೆ ಪ್ಲಸ್ ಪಾಯಿಂಟ್ ಆಗಿ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಮೇಲ್ನೋಟ ಕಂಡು ಬರ್ತಾ ಇರುವಂಥದ್ದು. ಪ್ರಶಾಂತ್, ಆ್ಯಕ್ಚುಲಿ ಬೆನ್ನು ನೋವಿಗೆ ಡಾಕ್ಟರ್ ಹೇಳೋದು ಕೆಳಗಡೆ ಮಲಗಿ ಅಂತ, ಬಟ್ ಜೈಲಿನಲ್ಲಿ ಮಲಗೋದು ಸಮಸ್ಯೆ ಇರುತ್ತೆ ಅಷ್ಟೇ. ರೈಟ್ ರಮೇಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದೊಂದು ಚಿಕ್ಕ ಬ್ರೇಕ್ ಆದಮೇಲೆ ದಿನೇಶ್ ಗುಂಡೂರಾವ್ ಸಾವರ್ಕರ್ ಬಗ್ಗೆ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಏನದು ಹೇಳಿಕೆ, ಮಾಹಿತಿ ನೀಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.